ಈಗ ಇಲ್ಲಿ ನೋಡ್ತಾ ಇದ್ದೀರಿ ರೈತರು ಈಗ ಏನು ಮಾಡ್ತಾರಂತಂದ್ರೆ ಈಗ ನಮ್ಗೆ ಹೊಲಗಳಿಗೆ ಮೊದಲೆಲ್ಲ ಹಿರಿಯರು ಎಲ್ಲ ಮನ್ಯಾಗ ಕುಂತು ಕಿಸಿಂದ ಹಗ್ಗದು ಹೊಸಿತಿರು ನಾರು ಬೆಳಿತೀರಿ. ಈಗ ಅವೆಲ್ಲ ಹೋಗ್ಬಿಟ್ಟವ. ಸೀದಾ ಹೋದಗಳಿಗೆ ಸಿಟಿದಾಗ ಹೋಗೋದು ಹಗ್ಗ ತೊಗೊಂಡು ಬರ್ತಾರೆ ರೀ. ಅವ್ರು ಇನ್ನೊಂದು ಏನದಂದ್ರೆ ಅವು ಪ್ಲಾಸ್ಟಿಕ್ಗಳೆಲ್ಲ ಬಿಸಿಲು ತಿಂದಿವು ಲಡ್ಡಾಗಿ ಇವು ಕೊಡ್ತಾರೆ, ಅವು ಲೈಫ್ ಬರಲ್ಲ ರೀ ಅಷ್ಟು. ಈಗ ನೀವು ಸಿಂಪಲಾಗೆ ಬರೀ ಇವು ಈ ಥರ ವೈರ್ ತೊಗೊಂಡು ಇಲ್ಲಿ ಕಟ್ಗೆ ನಿಂಬಲ್ಲಿ ಫ್ಲೋಡ್ ಕಟ್ಗೆ ಇತ್ತಂದ್ರೂ ಈ ಥರ 2 ರಾಡ್ ಹಾಕ್ಕೊಂಡು ಇದ್ರ ಮೇಲೂ ಹಗ್ಗ ತಯಾರು ಮಾಡ್ಬೋದು ರೀ. ನಾನು ಇಲ್ಲಿ ಎಕ್ಸ್ಟ್ರಾ ಏನು ಮಾಡೀನಿ ಒಂದು DC ಮೋಟ್ರ್ ಮಾಡೀನಿ ರೀ. ಇದು ಮಾಡೋದ್ರದಿಂದ ಏನಾಗ್ತದೆ ಜಾಸ್ತಿ ಹಗ್ಗ ತಯಾರು ಮಾಡ್ಬೋದು. ನೀವು ಮನೆಗೆ ಬೇಕಾದೋ ಇದ್ರ ಮೇಲೂ ಮಾಡ್ಬೋದು ರೀ. ಇಲ್ಲಿ ಈಗ 2 ಎಕ್ಸಾಂಪಲ್ ಅವ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಇಲ್ಲಿ ನೋಡ್ತಾ ಇದ್ದೀರಿ ನೀವು. ಇದು ರೆಡಿ ಆದ ಬಳಿಕ ಈ ಥರ ಬರ್ತವೆ ನೋಡ್ರಿ. ಇದು ಆ ಕಡೆ ಮೋಟ್ರ್ ಬಳಿ ಬೇಡ ಅಂದಾಗ ಬಂದ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಈ ಥರ ಬರ್ತದೆ ರೀ. ಸರ್ ನೈಸ್ ಇನೋವೇಷನ್ ಸರ್. ಆ್ಯಕ್ಚುಲಿ ರೀ ಈಗ ನಾವು ಲೈವ್ ಆಗಿ ನೋಡಿ ಕಡಿಮೆ ಸಮಯದಾಗ ನೀವು ಹಗ್ಗ ಮಾಡೋದು ನೋಡ್ದು ಸರ್ ಲೈವ್ ಆಗಿ. ಸರ್ ಈಗ ನಾವು ನೋಡ್ತಿರೋದು ಪ್ಲಾಸ್ಟಿಕ್ ಸರ್. ಇದು ರೀ ಇದೇ ಥರ ಯಾವ ಸರ್ ಪ್ಲಾಸ್ಟಿಕ್ನು ಮಾಡ್ಬೋದು ರೀ. ನೀವು ಹಳೆ ಸೀರೆ ಈಗ ಅವು ಲಗ್ನದಾಗ ಅವು ಇದು ಕಟ್ತಾರಲ್ಲ ಸರ್ ತಲೆಗೆ ರುಮಾಲ್ ರೀ, ಆ ರುಮಾಲ್ದಿಂದನೂ ಹಗ್ಗ ಮಾಡ್ಬೋದು ರೀ. ವೇಸ್ಟ್ ಯಾವ್ದು ಮಟ್ರಿಯಲ್ ಇರ್ತಲ್ಲ ರೀ ಅದು ಯೂಸ್ ಮಾಡ್ಬೋದು ರೀ. ಇಲ್ಲಿ ಇನ್ನೊಂದು ಏನು ನಮ್ಮ ಇನೋವೇಷನ್ ಅದಂದ್ರೆ ಇಲ್ಲಿ ಏನೂ ಖರ್ಚೇ ಇಲ್ಲ ಸರ್. ಇದು ಬರೀ 2 ರಾಡ್ಗಳು ಮನ್ಸಿದವ್ರಿ. ಇದು ಮೋಟ್ರ್ ಹಾಕಲಿಲ್ಲ ಅಂದ್ರೂ ನಡೀತದೆ ಸರ್. ಅವ್ರಿಗೆ ಕೈಲಿಂದ ತಿರುವಾದ್ರಿ ತಯಾರಾಗ್ತಾವೆ ಸರ್. ಅವ್ರ ಬಳಿ ಫ್ಲೋಟ್ ಇತ್ತು ಅಂದ್ರೆ ಮನ್ಯಾಗ ಈಗ ಗೇರ್ ಮೇಲೂ ಮಾಡಿ ಕೊಡ್ತಾರೆ ಸರ್ ಹಗ್ಗ. ಅಂದ್ರೆ ರೈತರಿಗೆ ದುಡ್ಡು ಖರ್ಚಾಗಬಾರ್ದ್ರಿ. ಅವರು ರೆಗ್ಯುಲರಾಗಿ ಏನು ಮಾರ್ಕೆಟ್ ಮಾಡಲ್ಲ ರೀ. ತಮ್ಮ ಹಗ್ಗಗಳು ತಾವೇ ತಯಾರು ಮಾಡ್ಬೋದು ರೀ. ಎಫರ್ಟು ಕಡಿಮೆ ಸರ್. ಕಡಿಮೆ ರೀ ಸರ್. ಮತ್ತು ಕ್ವಾಲಿಟಿ ಹಗ್ಗ ಆಗ್ತದೆ ಸರ್. ಅದೇ ನೋಡ್ತಾ ಇದ್ದೀವಿ. ಈಗ ಎಲ್ಲೋ ಬಿಸಿಲು ತಿಂದು ತಂದು ಈಗ ಇಷ್ಟು ಹಗ್ಗಕ್ಕೆ ಸರ್ 150 ರೂಪಾಯಿ ತೊಗೋತಾರೆ ಸರ್. ನಾವಿದು 10 ರೂಪಾಯಿದಾಗ ರೆಡಿ ಆಗ್ತದೆ ಸರ್ ನನ್ನ ಬಳಿ. ಮತ್ತು ಕ್ವಾಲಿಟಿ ಇರ್ತದೆ ಸರ್. ಚೆನ್ನಾಗಿದೆ ಸರ್, ನಾವು ನೋಡ್ತಾ ಇದ್ದೀವಿ.